ಆಗೋದಿಲ್ರಿ. ನಮ್ ಬೀಗ ಆಗೋರು ಬಂದಿದ್ದಾರೆ. ಅದೇ ಹೇಳ್ತಾ ಇದ್ದೇನೆ ನಾನು, ಜಾನಕಿರಾಮ್ ದೊಡ್ಡ ಪಬ್ಲಿಷರ್ ಅವ್ರು ಬಂದಿದ್ದಾರೆ. ಆಮೇಲೆ ಮಾತಾಡ್ತೀನಿ, ಇಟ್ಬಿಡಿ. ನಾವು ಬಂದಿರೋ ವಿಷಯ ಇಡೀ ದೇಶಕ್ಕೆ ಹೇಳಿರೋ ಆಗಿದೆ. ಇದು ದೇಶಕ್ಕೆ ಹೇಳೋ ಸುದ್ದಿನೇ ಅಲ್ವೇ? ನೀನ್ ನಮ್ಮ ಮನೆಗೆ ಬಂದು ಎಷ್ಟು ತಿಂಗಳಾಯ್ತು ಹೇಳಿ ನೋಡೋಣ. ಈಗ ಬರೋ ಅಂತ ಅವಕಾಶ ಬಂದಿದೆ, ಸಂದರ್ಭನೂ ಬಂದಿದೆ. ನಾವು ಹೆಚ್ಚಾಗಿ ಹೊರಗಡೆನೆ ಭೇಟಿ ಆಗ್ತಾ ಇದ್ದಿದ್ದಲ್ವಾ, ದೇವಸ್ಥಾನಗಳಲ್ಲಿ ಅವ್ರ ಮನೆ ಗೃಹ ಪ್ರವೇಶದಲ್ಲಿ, ಇವರು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಂತೂ ಭೇಟಿ ಆಗ್ತಾನೆ ಇರ್ತೀವಿ. ಆದರೂ ಮನೆಗೆ ಬರೋ ಖುಷಿನೇ ಬೇರೆ. ಸಿಂಧು ಅಂತೂ ನಿಮ್ಮ ಮನೆಗೆ ತಿಂಗಳು 4 ಸರಿನಾದರೂ ಬಂದು ಹೋಗಿ ಮಾಡ್ತಾ ಇರ್ತಾಳೆ. ಆದರೆ ನೀವು ಮನೆಗೆ ಬರೋದೇ ಅಪರೂಪ. ಅಪ್ಪ ನಮಸ್ಕಾರ ಆಂಟಿ. ನಮಸ್ತೆ, ಹೇಗಿದೆಪ್ಪ? ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಹೇಗಿದೆಯಾ ವೀರೇಂದ್ರ? ಚೆನ್ನಾಗಿದ್ದೀನಿ. ಡಿಪಾರ್ಟ್ಮೆಂಟ್ ಕೆಲಸ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಂಕಲ್. ಗುಡ್. ನೋಡು ವೀರೇಂದ್ರ, ಶ್ರದ್ಧೆಯಿಂದ ಕೆಲಸ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡು. ಕೇಳಿಸ್ತೇನಪ್ಪ, ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು. ಡಿಪಾರ್ಟ್ಮೆಂಟ್ ನಲ್ಲಿ ಕೆಟ್ಟ ಹೆಸರು ತಗೊಂಡ್ರು ನೋಡಿರ್ತಾರೆ, ನೀವು ಹಾಗಾಗಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಗೊತ್ತಪ್ಪ, ಎಲ್ಲರೂ ಒಂದೇ ಥರ ಇರಲ್ಲ. ಹೇಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ ಮಗಳೇ. ನಮಸ್ಕಾರ ಅತ್ತೆ. ಚೆನ್ನಾಗಿದ್ದೀನಿ. ಚೆನ್ನಾಗಿತ್ತು ಮಾವ. ದೇವರು ಚೆನ್ನಾಗಿದ್ದೀರಮ್ಮ. ರಾಜಿನಿ ಅವರೇ, ನೀವು ಬರ್ತಾ ಇದ್ದೀರಾ ಅಂತ ಒಂದು ಫೋನ್ ಮಾಡಿದಿದ್ರೆ ಸಿಂಧು ಕೈಯಲ್ಲಿ ಬಿಸಿಬೇಳೆ ಬಾತ್ ಮಾಡಿಸ್ಬಿಡ್ತಾ ಇದ್ದೆ. ನೋಡಿದ್ಯಾ ರಾಜಿ, ಬಿಸಿಬೇಳೆ ಬಾತ್ ಮಿಸ್ ಮಾಡ್ಕೊಂಡ್ಬಿಟ್ವಿ. ಅಯ್ಯೋ, ಹೇಗೆ ಮಾಡ್ಬಿಡ್ತೀನಿ. ಬೇಡ ಕಣ, ಬೇಡ ಸುನಂದ ಅವರೇ, ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳಿ. 1 ನಿಮಿಷ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸಿಂಧು ಬಾ. ರೀ, ನೀವು ಮಾತಾಡ್ತೀರಿ, ನಾನು ಒಳಗಡೆ ಇರ್ತೀನಿ. ಸುನಂದ, ಇದು ಸಿಂಧು ರೂಮ್ ಅಲ್ವಾ? ಹೌದು. ಇದು ನೀನು ಕೊಟ್ಟಿರೋ ಗಿಫ್ಟು. ಸಿಂಧು SSLCಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದಾಗ. ಅದು ನೋಡಿ, ಲಕ್ಷ್ಮಣು 7th ಸ್ಟ್ಯಾಂಡರ್ಡಲ್ಲಿ ಇದ್ದ, ಇವಳು 2nd ಸ್ಟ್ಯಾಂಡರ್ಡು. ಆಗ ಅವನು ಗಿಫ್ಟ್ ಕೊಡ್ಬೇಕಾದ್ರೆ ತೆಗ್ದಿರೋ ಫೋಟೋ ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ದಾಳೆ. ಇದು ನೀವು ಕೊಟ್ಟಿರೋ ಗೆಜ್ಜೆ, ಅವಳು ಅರಂಗೇಟ್ರಂ ಟೈಮಲ್ಲಿ. ನೀವು ಕೊಟ್ಟಿರೋ ಪ್ರತಿಯೊಂದನ್ನು ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದಾಳೆ. ನೀವು ಅಂದರೆ ತುಂಬ ಪ್ರೀತಿ ಅವಳಿಗೆ. ಸಿಂಧು ಅತ್ತೆ, ನಮ್ಮ ಮನೆಗೆ ಯಾವಾಗ ಬರ್ತೀಯಾ? ನಾಳೆ ಬರ್ತೀನತ್ತೆ, ಬಿಸಿಬೇಳೆ ಬಾತ್ ಮಾಡಿಕೊಂಡು. ಅಯ್ಯೋ, ನಾನು ಕೇಳಿದ್ದು ನಮ್ಮ ಮನೆಯಲ್ಲೇ ಇರೋದಕ್ಕೆ ಯಾವಾಗ ಬರ್ತೀಯಾ ಅಂತ. ಸುಮ್ಮನಿರಿ ಅತ್ತೆ, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ನೋಡು. ನೀವು ಕರ್ಕೊಂಡು ಹೋದಾಗ ಬರ್ತೀನಿ ಅಂತ ಹೇಳಿ ಸಿಂಧು. ಅಮ್ಮ ಸುಮ್ಮನಿರಮ್ಮ. ನಾವೀಗೊಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಕೂತ್ಕೊಳ್ಳಿ. ಬೇಡ, ನೀನು ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಮಾವ. ಸುನಂದ ಅವರೇ, ಕೂತ್ಕೊಳ್ಳಿ, ಬನ್ನಿ. ಬಾ ಮಗಳೇ, ಕೂತ್ಕೊ. ಬೇಡ. ಹೀಗೆ ಮಾತಾಡಿದ್ರೆ ಓಕೆನಾ? ರಾಜೇಂದ್ರ, ಪ್ರಸನ್ನ ಕುಮಾರ್ ಗೊತ್ತಾ? ಯಾವ ಪ್ರಸನ್ನ ಕುಮಾರ್? ಅದೇ ಕಣೋ, ಫೇಮಸ್ ಅಡ್ವೊಕೇಟು. ಯಾರಿಗೂ ಗೊತ್ತಿಲ್ಲ, ಫೇಮಸ್ ಅಡ್ವೊಕೇಟ್. ನಮ್ಮ ಲಕ್ಷ್ಮಣನ್ನ ಅವ್ರ ಹತ್ರ ಜೂನಿಯರ್ ಆಗಿ ಸೇರಿಸಿದ್ದೀನಿ. ಅಲ್ಲಿ ಒಂದು 2 ವರ್ಷ ಟ್ರೈನಿಂಗ್ ತಗೊಂಡ್ರೆ ಆಮೇಲೆ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡ್ಬೋದಲ್ಲ. ತುಂಬ ಸಂತೋಷ.
ಅವನಿಗೊಂದು ವೃತ್ತಿಂತ ಆಗೋವರೆಗೂ ಸುಮ್ಮನಿದ್ದೆ. ವೃತ್ತಿಂತ ಆಗಲಿ ಆಮೇಲೆ ಮದುವೆ ವಿಚಾರ ಮಾತಾಡೋಣ ಅಂತ. ಈಗ ಅದಾಗಿದೆಯಲ್ಲ, ಇನ್ನು ನಮ್ಮ ಕೆಲಸ ಮಾಡಿ ಮುಗಿಸೋಣ. ಅದಕ್ಕೇನಂತೆ, ನಾವಂತೂ ರೆಡಿ. ಸಿಂಧು ಈಗ ಮದುವೆ ಮಾಡ್ಕೊಂಡ್ರು ಹ್ಞೂ ಅಂತಾಳೆ ಅಲ್ವೇನೆ? ಹೋಗಮ್ಮ, ನಂಗೆ ನಾಚಿಕೆ ಆಗುತ್ತೆ. ಏ ಕೂತ್ಕೊಳ್ಳೆ. ನನ್ನ ಸೊಸೆಗೆ ನಾಚಿಕೆ ನೋಡು. ನೋಡಯ್ಯ, ನೀನು ಯಾವತ್ತಿ ಹೇಳ್ತೀಯೋ ಅವತ್ತೇ ಮದುವೆ. ನಾವಂತೂ ಕನ್ಯಾದಾನ ಮಾಡೋದು ಕಾಯ್ಕೊಂಡು ಕೂತಿದ್ದೀವಿ ಅಲ್ವೇನೆ? ಎಲ್ಲ ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ನಡಿಬೇಕು ಅಂತ ನಮ್ಮ ಆಸೆ. ಅದು ಹೌದು ಕಣೋ. ಅದಕ್ಕೆ ನಾಳೆ ಹುಡುಗಿ ನೋಡೋಕೆ ಬರ್ತಾ ಇದ್ದೀವಿ, ಆಮೇಲೆ ಮುಂದಿನ ಶಾಸ್ತ್ರ. ಹಾಂ, ಹುಡುಗಿ ನೋಡೋದಕ್ಕ ಸಿಂಧುನ ಎಲ್ಲರೂ ನೋಡಿದ್ದೀರಾ? ಅಳಿಯಂದ್ರು ನೋಡಿದ್ದಾರೆ. ರಾಜೇಂದ್ರ, ಶಾಸ್ತ್ರ ಸಂಪ್ರದಾಯ ಎಲ್ಲವೂ ಅದರ ಪ್ರಕಾರನೇ ನಡಿಬೇಕು. ನಾಳೆ ಬರ್ತೀವಿ, ರೆಡಿಯಾಗಿರೆ. ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇಲ್ಲ, ನಾನು ಕರೆಕ್ಟಾಗಿ 10:30 ಬಂದ್ಬಿಡ್ತೀನಿ. ಓ, ನೀವು ಏನು ಟೆನ್ಷನ್ ಮಾಡ್ಕೊಬೇಡಿ, ನಾನು ಇದ್ದೀನಲ್ಲ. ಹಾಂ, ಸರಿ. ನಾನು ನಿನಗೆ ಗುಡ್ ಮಾರ್ನಿಂಗ್ ಅಂತ ಹೇಳೋ, ಗುಡ್ ಆಫ್ಟರ್ನೂನ್ ಅಂತ ಹೇಳೋ ಗೊತ್ತಾಗ್ತಿಲ್ಲ. ಈಗ ತಾನೇ ಆಫೀಸಿಗೆ ಬರ್ತಿದ್ಯಾ? ಸಾರಿ ಸರ್. ಸರ್ ಪ್ಲೀಸ್, ಸಾರಿ ಸರ್. ಸರ್ ಸ್ವಲ್ಪ ಲೇಟ್ ಆಗೋಯ್ತು, ಸಾರಿ ಸರ್, ಪ್ಲೀಸ್ ಸರ್. ಹಾಗಂತ ನಾನು ಜಡ್ ಸಾಹೇಬ್ರ ಹತ್ರ ಹೇಳ, ನಮ್ಮ ಹುಡುಗ ಲೇಟಾಗಿ ಬಂದ, ಅದಕ್ಕೆ ನಾನು ಲೇಟಾಗಿ ಬಂದೆ. ಸ್ವಾಮಿ, ತಾವು ದಯವಿಟ್ಟು ಲೇಟಾಗಿ ಬನ್ನಿ ಅಂತ ಹೇಳ್ಬಿಡ್ಲಾಗೆ? ಸಾರಿ ಸರ್. ಸಾರಿ ಹೇಳಬಾರದು. ನಿನ್ನ ತಂದೆ ಎಷ್ಟು ಶಿಸ್ತಿನ ಮನುಷ್ಯ ಅಂತ ಗೊತ್ತು ತಾನೆ. ಬೆಳಗ್ಗೆ ಎದ್ದೇಳೋದಕ್ಕೆ ಟೈಮು, ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಟೈಮು, ಮಧ್ಯಾಹ್ನ ಊಟ ಮಾಡೋದಕ್ಕೆ ಟೈಮು, ಕೆಲಸ ಮಾಡೋದಕ್ಕೆ ಟೈಮು, ಸಂಜೆ ಮನೆ ಬರೋದಕ್ಕೆ ಟೈಮು, ಧ್ಯಾನಕ್ಕೆ ಟೈಮು, ರಾತ್ರಿ ಊಟ ಮಾಡೋದಕ್ಕೆ ಟೈಮು, ಊಟ ಆದಮೇಲೆ ಎಲ್ಲರೂ ಒಂದೇ ಕಡೆ ಮೊಬೈಲ್ ಇಡೋದಕ್ಕೆ ಟೈಮು. ಅದು ಶಿಸ್ತು. ಮನೆಯಲ್ಲಿ ಅವನ ಶಿಸ್ತು ಏನು ಅಂತ ನನಗೆ ಗೊತ್ತು. ಇವತ್ತಿನವರೆಗೂ ಒಂದು ಫಂಕ್ಷನ್ಗೆ ಲೇಟ್ ಆಗೋದು. ಜಾನಕಿ ರಾಮ ನಿನಗೆ ಆದರ್ಶ ಆಗಬೇಕು, ಅದನ್ನು ನೀನು ಕಲಿಬೇಕು. ಜೀವನ ಅಂದರೆ ಪರ್ಫೆಕ್ಷನ್. ಜೀವನ ಅಂದರೆ ಶ್ರದ್ಧೆ. ಎಲ್ಲಿ ಹೋದ್ರೂ ಅಪ್ಪನ ಹೆಸರು, ಅಪ್ಪಂದೇ ಪ್ರಸ್ತಾಪ, ಅಪ್ಪನೇ ಮಾಡೆಲ್, ಅಪ್ಪಂದೇ ನೆರಳು. ಅಪ್ಪ ನನ್ನ ತಲೆ ಮೇಲೆ ಕೂತ್ ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅವ್ರು ಹಾಕಿರೋ ಕಾಂಪೌಂಡಿಂದ ಆಚೆ ಬರೋಕ್ಕಾಗಲ್ಲ. ಎಲ್ಲರೂ ಅವ್ರ ಥರನೇ ನಾನಿರ್ಬೇಕು ಅಂತ ಅನ್ಕೋತಾರೆ. ದೇವ್ರೆ, ನನ್ನ ಶಿಕ್ಷೆಯಿಂದ ಪಾರ್ ಮಾಡಪ್ಪ. ಏನು ಸಿಸ್ಟರ್, ಫುಲ್ ಡ್ರೈವಿಂಗಾ? ಯಾಕಿಷ್ಟು ಬ್ರಷಿಂಗು? ಯಾವ ಕಾಲದಲ್ಲಿದೆಯಾ ನೀನು? ಯಾಕಿಷ್ಟು ನಾಚಿಕೆ? ಆಗುತ್ತಪ್ಪ, ನಾನು ಹಾಗೆ. ಹೋಗ್ಲಿ, ಆ ಹುಡುಗ ನಿಂಗೆ ಓಕೆನಾ? ಸಂಕೋಚ ಪಟ್ಕೋಬೇಡ. ಮನೇಲೆಲ್ಲರೂ ಅವನೇ ನಿನ್ನ ಗಂಡ ಅಂತ ನಿರ್ಧಾರ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನೀನು ಹ್ಞೂ ಅನ್ಬೇಕಾಗಿಲ್ಲ.
ನಿಂಗೆ ಏನು ಅನ್ಸುತ್ತೆ ಹೇಳು. ಏನಣ್ಣ ಹೀಗೆ ಕೇಳ್ತಿದ್ಯಾ? ಅವರನ್ನೇ ಅಲ್ವಾ ನಾನು ಮದುವೆ ಆಗೋದು ಅಂತ ಮನೇಲಿ ತೀರ್ಮಾನ ಮಾಡಿರೋದು. ನಾನು ಅವರೇ ನನ್ನ ಗಂಡ ಆಗೋರು ಅಂತ ಹೇಳ್ಕೊಂಡು ನಂಬ್ಕೊಂಡು ಬಂದಿರೋದು. ಸಿಂಧು, ಅದು ಅಪ್ಪ ಅಮ್ಮ ಹೇಳ್ತಿರೋದು, ಜಾನಕಿರಾಮ್ ಅಂಕಲ್ ಹೇಳ್ತಿರೋದು. ನಿನ್ನ ಮನಸ್ಸಿಗೆ ಏನು ಅನ್ಸುತ್ತೆ ಹೇಳು. ಅಪ್ಪ ಅಮ್ಮ ಏನು ತೀರ್ಮಾನ ಮಾಡ್ತಾರೋ ನನಗೂ ಅದೇ ಖುಷಿ. ಅಲ್ವೇ ನಿಂದು ಅಂತ ಏನಿಲ್ಲ ಅಣ್ಣ, ಅಪ್ಪ ಅಮ್ಮ ನಾನು ಒಳ್ಳೆದಕ್ಕೆ ತಾನೇ ಮಾಡ್ತಾರೆ. ಅವ್ರಿಗೆ ಗೊತ್ತು ನನಗೇನು ಬೇಕು ಅಂತ. ನನಗೆ ಬೇಕಾಗಿದ್ದನ್ನೆಲ್ಲ ಅವರೇ ಕೊಡಿಸಿದ್ದಾರೆ. ಈಗಲೂ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ. ನಂಗೆ ಅದೇ ಇಷ್ಟ. ಶ್ರೀಮಂತರ ಮನೆ ಸುಖವಾಗಿ ಬದುಕೋದಕ್ಕಂತೂ ಒಡ್ಡಿ ತಂಗಿ ದುಡ್ಡಿರೋ ಮನೆ ಸೇರಿದಾಳೆ ಅನ್ನೋ ನಿಂದಿ ಅಂತೂ ನನಗಿರುತ್ತೆ. ದುಡ್ಡು ಯಾರಿಗೆ ಬೇಕಣ್ಣ? ದುಡ್ಡು ಇರಲಿ ಇಲ್ಲದೆ ಹೋಗಿ ಅವರೇ ನನ್ನ ಗಂಡ ಅಂತ ಒಪ್ಕೊಂಡು ಬಂದಿದ್ದೀನಿ. ಈಗ ಮನ್ಸು ಬದಲಾಯಿಸೋಕ್ಕಾಗುತ್ತಾ ಅಣ್ಣ? ಸಿಂಧು, ಮನಸ್ಸು ತುಂಬ ಚಂಚಲ, ಗಾಳಿಲಿ ಹಾರಾಡ್ತಿರೋ ಬಾವುಟದ ಥರ ಪಟ ಅಂತ ಹೊಡ್ಕೋತಾ ಇರುತ್ತೆ. ನನ್ನ ಮನ್ಸು ಹಾಗಾಗಲ್ಲ ಅಣ್ಣ, ಯಾವತ್ತೂ ಒಂದೇ. ನನ್ನ ಮದುವೆ ಆದರೆ ಅವರನ್ನೇ ಆಗೋದು. ಆಯಿತು, ನಿನ್ನಿಷ್ಟ. ಅದಕ್ಕೆ ನಾನು ಅವನಿಗೆ ಸಿಂಧೂರ ಲಕ್ಷ್ಮಣ ಅಂತ ಹೆಸರಿಟ್ಟಿರೋದು. ಬರ್ತೀನಿ. ಲಕ್ಷ್ಮಣ್, ನಾಯ್ಡು ಅವರು ಫೈಲ್ ಕೊಟ್ರಲ್ವಾ, ಅದರಲ್ಲಿರೋ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಎಲ್ರಿಗೂ ನೋಟಿಸ್ ಕಳಿಸೋದಿದೆ. ಸರಿ ಸರ್. ಹಲೋ, ಮಹೇಶ್ ಅವರು ನಾಯ್ಡು ಅವ್ರ ಫೈಲ್ ನೋಡೋಕೆ ಹೇಳಿದ್ರಲ್ಲ, ನೋಡೋನ್ ಮಾಡಿದ್ರಾ? ನೋಡ್ತೀನಿ ಮೇಡಮ್. ಗುಡ್ ಈವ್ನಿಂಗ್ ಅಪ್ಪ. ಗುಡ್ ಈವ್ನಿಂಗ್. ಹೇಗಿತ್ತು ಆಫೀಸು? ಗುಡ್, ವೆರಿ ಗುಡ್. ಆಫೀಸ್ ಕೆಲಸ ಹೇಗಿದೆ? ಪರವಾಗಿಲ್ಲಪ್ಪ, ನಡೀತಾ ಇದೆ. ನಾಳೆ ಏನಾದರೂ ಇಂಪಾರ್ಟೆಂಟ್ ಕೇಸ್ ಇದೆಯಾ? ಏನಿಲ್ಲ, ಬರೀ ಡಿಕ್ಟೇಷನ್, ಫೈಲ್ ನೋಡೋದು, ಕೇಸ್ ಸ್ಟಡಿ ಮಾಡೋದು, ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಪ್ಪ? ಅಂಥದ್ದೇನು ಮುಖ್ಯವಾದ ಕೆಲಸ ಇಲ್ಲ ಅಂದರೆ ನಾಳೆ ನಿನ್ನ ಆಫೀಸ್ಗೆ ರಜಾ ಹಾಕಬೇಕಾಗಬಹುದು. ರಜಾ ಹಾಕ್ಬೋದಪ್ಪ. ತಲೆ ಹೋಗುವಂತ ಕೆಲಸ ಏನಿಲ್ಲ ಅಲ್ಲಿ. ಹಾಗಿದ್ದರೆ ನಾಳೆ ಆಫೀಸಿಗೆ ಬರಲ್ಲ ಅಂತ ಇವತ್ತೇ ಫೋನ್ ಮಾಡಿಬಿಟ್ಟು ಹೇಳು. ಸರಿಯಪ್ಪ, ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಪ್ಪ, ನಾಳೆ ಏನ್ ಕೆಲಸ? ನಾಳೆ ಸಿಂಧುನ ನೋಡೋ ಶಾಸ್ತ್ರ ಇಟ್ಕೊಳ್ಳೋಣ. ಅಪ್ಪ, ಹಿಂಗೆ ನೋಡಿದೆ ಹೋಗಿ ಅಲ್ವಲ್ಲ ಅವರು, ಅದೊಂದು ಶಾಸ್ತ್ರ ಆಗ್ಬೇಕಲ್ಲ.
ನೋಡಿ ಹೇಳ್ತೀನಿ. ಫಸ್ಟ್ ಕ್ಲಾಸ್ ಆಗಿದೆ. ಬೆಳಗ್ಗೆ 8 ಗಂಟೆ ನಂತರ ನೀವು ಹುಡುಗಿ ನೋಡ್ಕೊಂಡ್ಬರೋ ಶಾಸ್ತ್ರ ಇಟ್ಕೋಬಹುದು. ಒಳ್ಳೆ ಲಗ್ನ, ಒಳ್ಳೆ ನಕ್ಷತ್ರ, ತುಂಬ ಶುಭವಾದ ದಿನ, ಪ್ರಶಸ್ತವಾಗಿದೆ. ಧಾರಾಳವಾಗಿ ಹುಡುಗಿ ನೋಡ್ಬೇಕು. ನಾಳೆ ಆಫೀಸು ರಜೆ ಹಾಕ್ತೀನಿ ಅಂತ ಈಗ ತಾನೇ ಹೇಳಿದ್ಯಲ್ಲೋ. ನಾನು ಮತ್ತೆ ಬಿಟ್ಟೆಪ್ಪ. ಅಪ್ಪ ನಾಳೆ ಮುಖ್ಯವಾದ ಕೇಸ್ ಇದೆ ಅಂತೆ, ನಾನು ಇರಲೇಬೇಕು ಅಂತ ಹೇಳಿದ್ದಾರೆ ಸರ್. ನೀನೇನು ಚಿಂತೆ ಮಾಡಬೇಡ, ಪ್ರಸನ್ನ ಕುಮಾರ್ಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ನಾಳೆ ನಿಮ್ಮ ಮನೇಲಿರೋದು ಮುಖ್ಯ. ಒಳ್ಳೆ ಮುಹೂರ್ತ ಅಂತ ಪುರೋಹಿತರು ಹೇಳ್ತಿದಾರಲ್ಲ. ಇಂಥ ಶುಭ ಮುಹೂರ್ತ ಯಾವಾಗಲೂ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನಾಳೆ ತಪ್ಪಿಸ್ಕೋಬೇಡಿ ಲಕ್ಷ್ಮಣ್. ಖಂಡಿತ ಹುಡುಗಿನ ಹೋಗಿ ನೋಡ್ಕೊಂಬನ್ನಿ.